ಫೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಎಲೆಕ್ಷನ್ಗೂ ಮುಂಚೆ ನಡೆದಿದ್ದ ಪ್ರಕರಣ ಇದು. ಮಾಜಿ ಸಿಎಂ ಯಡಿಯೂರಪ್ಪಗೆ ಭಾರೀ ಸಂಕಷ್ಟ ಕಾದಿದ್ಯಾ? ಜಾಮೀನು ರಹಿತ ವಾರೆಂಟ್ಗೆ ಸಿಐಡಿ ಅರ್ಜಿ ಹಾಕಿದೆ. ಈಗ ಜಾಮೀನು ರಹಿತ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಹೋಗಿದೆ. ಇವತ್ತು ಅರೆಸ್ಟ್ ವಾರೆಂಟ್ ಸಿಗೋ ಸಾಧ್ಯತೆ ಇದೆ. ಈ ಪ್ರಕರಣ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯ ಡೆಲ್ಲಿಯಲ್ಲಿ ಯಡಿಯೂರಪ್ಪ ಅವರಿದ್ದಾರೆ. ಎಲೆಕ್ಷನ್ಗೂ ಮುಂಚೆ ಒಬ್ಬ ಮಹಿಳೆ ಮತ್ತು ಆಕೆಯ ಮಗಳು ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ಏನೋ ಸಹಾಯ ಕೇಳಿದ್ರು. ಆಗ ಯಡಿಯೂರಪ್ಪ ಒಂದ್ ರೀತಿ ಸರಿಯಾಗಿ ನಡ್ಕೊಂಡಿರಲಿಲ್ಲ, ನನ್ನ ಮಗಳು ಕೈಕಾಲೆಲ್ಲ ಮುಟ್ಟಿದ್ರು, ಮೈ ಕೈಯೆಲ್ಲ ಮುಟ್ಟಿದ್ರು ಅಂತ ಆಕೆ ದೂರು ಕೊಟ್ಟಿದ್ಲು. ಅದಾದ್ಮೇಲೆ ಗೃಹ ಸಚಿವರೇ ಹೇಳಿದ್ರಲ್ಲ, ಆ ಅಮ್ಮ ತುಂಬಾ ಜನರ ಮೇಲೆ ಈ ರೀತಿಯ ಕೇಸ್ ಕೊಟ್ಟಿದ್ದಾಳೆ ಮತ್ತು ಮಾನಸಿಕ ಅಸ್ವಸ್ಥ ಇದ್ದಂಗೆ ಕಾಣಿಸ್ತಿದ್ದಾಳೆ ಅಂತೆಲ್ಲ. ಆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಕೂಡ ಹೋಗಿದೆ. ಬಟ್ ಇಷ್ಟು ದಿನ ಆದ್ಮೇಲೆ ಈಗ ಅರೆಸ್ಟ್ ವಾರೆಂಟ್ ಸಿಗೋ ಸಾಧ್ಯತೆ ಇದೆಯಂತೆ. ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಸದ್ಯ ಡೆಲ್ಲಿಯಲ್ಲಿ ಯಡಿಯೂರಪ್ಪ ಇದ್ದಾರೆ. ಎಲೆಕ್ಷನ್ ಬಿಫೋರ್ ಆಗಿದ್ದು, ಬಟ್ ಈಗ ಎಲೆಕ್ಷನ್ ಆದ ನಂತರ ಈಗ ಏನೋ ಯಡಿಯೂರಪ್ಪ ಅವ್ರಿಗೆ ಸಂಕಷ್ಟ ಅಂತ ಇದ್ದಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮುರಳಿ. ಈ ಪ್ರಕರಣಕ್ಕೆ ಹುರುಳಿಲ್ಲ, ಸತ್ವ ಇಲ್ಲ ಅನ್ನಲಾಗ್ತಾ ಇತ್ತು. ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಮರುಜೀವ ಪಡ್ಕೊಂಡಿದೆ ಈ ಪ್ರಕರಣ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತವಾಗಿಯೂ ವಿದ್ಯಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಭಾರಿ ಕುತೂಹಲದ ಬೆಳವಣಿಗೆಗಳೇ ನಡೀತಾರೆ ಅಂತ. ಯಾಕಂದ್ರೆ ಸಂತ್ರಸ್ತೆ ದೂರುದಾರೆ ಮತ್ತು ಸಂತ್ರಸ್ತೆಯ ಸಹೋದರ ಮೊನ್ನೆ ಅಷ್ಟೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಒಬ್ಬ ಆರೋಪಿಯ ವಿರುದ್ಧ, ಅಂದ್ರೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಪ್ರಕರಣ ದಾಖಲಾದ್ರೂ ಕೂಡ ಸಿಐಡಿ ಅಧಿಕಾರಿಗಳು ಅವ್ರನ್ನ ಬಂಧನಕ್ಕೆ ಒಳಪಡಿಸಿಲ್ಲ. ಬಂಧನಕ್ಕೆ ಒಳಪಡಿಸದೆ ಕೇವಲ ವಿಚಾರಣೆಯನ್ನ ಮಾಡುವಂತದ್ದು ಮತ್ತು ಸಾಕ್ಷ್ಯಗಳನ್ನ ನಾಶ ಮಾಡಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಿಐಡಿ ಕೂಡ ಪಾತ್ರನ ವಹಿಸಿದೆ ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ತಕ್ಷಣವೇ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಎಚ್ಚೆತ್ಕೊಂಡ್ರು. ಹೈಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ನಿಂದ ಚೀಮಾರಿ ಆಗುವಂತ ಸಾಧ್ಯತೆಗಳಿದಾವೆ ಅಂತೇಳಿ ನಿನ್ನೆ ತರಾತುರಿಯಲ್ಲಿ ಯಡಿಯೂರಪ್ಪನವರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ದೆಹಲಿಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ತಕ್ಷಣವೇ ಮತ್ತೆ ಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರೆ. ನಿನ್ನೆ ಕೊಟ್ಟಂತ ನೋಟಿಸ್ಗೆ ಪೋಕ್ಸೋ ಆರೋಪಿಯಾಗಿರುವಂತ ಯಡಿಯೂರಪ್ಪನವರು ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಬಂದಿಲ್ಲದ ಹಿನ್ನೆಲೆಯಲ್ಲಿ ಅವ್ರಿಗೆ ನಾನ್ ಬೇಲೆಬಲ್ ವಾರೆಂಟ್, ಅಂದ್ರೆ ಅರೆಸ್ಟ್ ವಾರೆಂಟ್ ಏನಿದೆ, ಅಂದ್ರೆ ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸ್ಬೇಕು ಅಂತ ಹೇಳಿ 42 ACMM ಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಕೆ ಮಾಡಿರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನ ಅದು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದೆ. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಅವರನ್ನ ಅದೇನಾದ್ರೂ ವಿಚಾರಣೆಗೆ ಬಂದಾಗ ಅವರ ವಿರುದ್ಧ ಏನಾದ್ರೂ ಅರೆಸ್ಟ್ ವಾರೆಂಟ್ ಏನಾದ್ರು ಹೊರಡಿದ್ರೆ ಯಡಿಯೂರಪ್ಪನವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಯಡಿಯೂರಪ್ಪನವ್ರನ್ನ ಯಾವ ಕ್ಷಣದಲ್ಲಿ ಕೂಡ ಬೇಕಾದ್ರೂ ಕೂಡ ಬಂಧನಕ್ಕೆ ಒಳಪಡಿಸಬಹುದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ನ್ಯಾಯಾಲಯದಿಂದ ಏನಾದ್ರೂ ಅನುಮತಿ ಸಿಕ್ಬಿಟ್ರೆ ಯಡಿಯೂರಪ್ಪನವರ ಬಂಧನ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಕೂಡ ಈಗ ಹೇಳಲಾಗ್ತದೆ. ಸಿಐಡಿ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ದೆಹಲಿಯಲ್ಲಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾರ ಮನೆಯಲ್ಲಿದ್ದಾರೆ, ಜೊತೆಗೆ ಕರ್ನಾಟಕ ಭವನದಲ್ಲಿದ್ದಾರಾ ಅಥವಾ MP ರಾಘವೇಂದ್ರ ಅವರ ಮನೆ, ಅಂದ್ರೆ ಅವರ ಪುತ್ರ ರಾಘವೇಂದ್ರ ಅವರ ಮನೆಯಲ್ಲಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇವತ್ತು ಕೋರ್ಟ್ ನಲ್ಲಿ ಆಗುವಂತಹ ಬೆಳವಣಿಗೆಗಳಿಂದ ಆ ಬೆಳವಣಿಗೆಗಳನ್ನ ನೋಡ್ಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳುವಂತದ್ದು. ವಿದ್ಯಾ, ಈ ಪ್ರಕರಣದಲ್ಲಿ ಮುರಳಿ ಹೆಚ್ಚು ಕಡಿಮೆ ಬಿ ರಿಪೋರ್ಟ್ ಸಿಗ್ಬೋದು ಅಂತ ಹೇಳ್ತಾ ಇದ್ರು, ಬಿ ರಿಪೋರ್ಟ್ ಸಲ್ಲಿಸಬಹುದು ಅಂತ. ಬಟ್ ದಿಢೀರ್ ಅಂತ ಬೆಳವಣಿಗೆ ಒಂದು ಕಾರಣ ಏನೋ. ಇನ್ನೊಂದು, ಗೃಹ ಸಚಿವರೇ ಖುದ್ದಾಗಿ ಹೇಳಿದ್ರಲ್ವಾ, ಈ ಮಹಿಳೆಗೆ ಇಂತಹ ದೂರು ಕೊಡೋದೇನು ಹೊಸದಲ್ಲ ಅನ್ನೋ ರೀತಿಯಲ್ಲಿ ಆ ಮಹಿಳೆ ಮೇಲೆ ಒಂದಷ್ಟು ಆರೋಪ ಕೇಳಿ ಬಂದಿತ್ತು. ವಿದ್ಯಾ, ಖಂಡಿತ. ಯಾಕೆಂದ್ರೆ ಆ ಮಹಿಳೆ ಏನು ಮಮತಾ ಸಿಂಗ್ ಅಂತ ಹೇಳಿ ಇದ್ರು, ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಸಂತ್ರಸ್ತೆಯ ತಾಯಿಯವರು ಅವರು ಕೊಟ್ಟಂತ ದೂರುಗಳು ಸಾಕಷ್ಟು ಇದಾವೆ. ಸಾಕಷ್ಟು ಜನರ ಮೇಲೆ ಈ ರೀತಿಯ ಅಲಿಗೇಷನ್ ಗಳನ್ನ ಮಾಡ್ತಾ ಇದಾರೆ ಅಂತೇಳಿ ಖುದ್ದು ಗೃಹ ಸಚಿವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೇಳಿಕೆಯನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅವರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಆಗ್ಬೋದು ಅಥವಾ ಬೇರೊಂದು ರೀತಿಯಲ್ಲಿ ಬೆಳವಣಿಗೆಗಳಾಗ್ಬೋದು ಅಂತೇಳಿ ಪರಿಭಾವಿಸಿದ್ರು. ಆದ್ರೆ ಪೋಕ್ಸೋ ಪ್ರಕರಣ ವಿದ್ಯೆಯಲ್ಲಿ ಗಮನಿಸಬೇಕಾದಂತದ್ದು, ಪೋಕ್ಸೋ ಪ್ರಕರಣ ಅದರಲ್ಲಿ ಆರೋಪಗಳು ಕೇಳಿ ಬಂದಿದೆ ಅಂತ ಹೇಳಿದ್ರೆ ತಕ್ಷಣವೇ ಅದನ್ನ ಎಂಕ್ವೈರಿ ಮಾಡ್ಬೇಕು. ಎಂಕ್ವೈರಿ ಮಾಡಿ ಅದರ ಮಾಹಿತಿಗಳನ್ನ ಕಲೆ ಹಾಕ್ಬೇಕು. ಆದ್ರೆ ಅದನ್ನ ಮಾಹಿತಿಗಳನ್ನ ಕಲೆ ಹಾಕ್ತೆ ಆತನನ್ನ ಬಿಟ್ಟು ಹೊರಗಡೆ ಬಿಟ್ಟು ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹೈಕೋರ್ಟ್ಗೆ ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳಿಂದ ಈಗ ಸಿಐಡಿ ಅಧಿಕಾರಿಗಳಿಗೆ ಒಂದಷ್ಟು ಭಯ ಶುರುವಾಗಿರುವಂತದ್ದು ಮತ್ತು ಆ ವಿಚಾರದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾವ ವಿಚಾರಕ್ಕೆ ಈ ರೀತಿಯ ಬೆಳವಣಿಗೆಗಳಾಗಿದೆ, ರಾಜಕೀಯ ಪ್ರೇರಿತನ ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಈ ರೀತಿಯ ಬೆಳವಣಿಗೆಗಳಾಗಿದೆಯಾ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ. ಆದ್ರೆ ಇದೊಂದು ಪ್ರಕರಣ, ಅಂದ್ರೆ ಗಂಭೀರವಾದ ಪ್ರಕರಣದಲ್ಲಿ ಆರೋಪವನ್ನು ಹೊತ್ತಿರುವಂತವ್ರು ಯಡಿಯೂರಪ್ಪನವರು. ಅವರ ವಿರುದ್ಧ ಕ್ರಮಗಳಾಗಬೇಕು ಅಂತೇಳಿ ಹೈಕೋರ್ಟ್ ನಲ್ಲಿ ಅರ್ಜಿ ಇದೆ.
ಇನ್ನು ಪ್ರಕರಣವನ್ನ ರದ್ದು ಕೋರಿ ಅಂತೇಳಿ ಕೂಡ ಯಡಿಯೂರಪ್ಪನವರು ಹೈಕೋರ್ಟ್ ನಲ್ಲಿ ಅರ್ಜಿನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇತ್ತ ಕಡೆ CID ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಕೊಡ್ಬೇಕು ಅಂತ ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಯಡಿಯೂರಪ್ಪನವ್ರಿಗೆ ಆಗ್ತಾ ಇರೋದು. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಮುರಳಿ. ಇದು ಹೆಚ್ಚು ಕಡಿಮೆ 3 ತಿಂಗಳ ಹಿಂದೆನೆ ಕೇಸ್ ದಾಖಲಾಗಿತ್ತು, ಅಲ್ಲಿಂದ ಸುಮ್ಮನಿದ್ದು ಈಗ ಬಂಧನ ಅಂತ ಇದ್ದಾರೆ. ಮತ್ತೆ ಹೆಚ್ಚು ಕಡಿಮೆ ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಇದರಲ್ಲಿ, ಅಂದ್ರೆ ಇದರಲ್ಲಿ ಏನು ಹುರುಳಿಲ್ಲ ಅಂತಾನೆ ರಿಪೋರ್ಟ್ ಕೊಡ್ತಾರೆ ಅಂತನೂ ಮಾಹಿತಿ ಇತ್ತು. ಬಟ್ ಅಂತ ಪ್ರಕರಣ ದಿಢೀರಂತ ಬೆಳವಣಿಗೆ ಕಾಣ್ತಾ ಇದೆ. ಆಮೇಲೆ ಆ ಮಹಿಳೆ ಮೇಲೆ ಅನುಮಾನಗಳು ವ್ಯಕ್ತಪಡಿಸಿತ್ತು. ಈಕೆ ಈ ರೀತಿಯಾಗಿ ಬಂದು ಈ ರೀತಿ ಆರೋಪಗಳನ್ನು ಮಾಡ್ತಾ ಇರೋದು ಯಡಿಯೂರಪ್ಪ ಅವ್ರ ಮೇಲೆ ಫಸ್ಟ್ ಟೈಮ್ ಏನಲ್ಲ. ಹತ್ತತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರಭಾವಿಗಳು, ಹಣವಂತರು ಇಂಥವ್ರಗಳ ಮೇಲೆಲ್ಲ ಈಕೆ ಇಂಥ ಅಲಿಗೇಷನ್ಸ್ಗಳನ್ನು ಮಾಡಿದ್ದಾಳೆ ಅಂತ ಖುದ್ದು ಗೃಹ ಸಚಿವರೇ ಹೇಳಿದ್ರು. ಮಾನಸಿಕ ಅಸ್ವಸ್ಥೆ ಅನ್ನೋ ರೀತಿಯಲ್ಲಿ ಆರೋಪ ಕೂಡ ಆಕೆ ಮೇಲೆ ಕೇಳಿ ಬಂದಿತ್ತು. ಮತ್ತೆ ಆಕೆ ಇಲ್ಲ, ಇವಾಗ ಆಕೆ ಸಾವನ್ನಪ್ಪಿದ್ದಾಳೆ. ಬಟ್ ಈಗ ರಿಸಲ್ಟ್ ಬಂದಾದ್ಮೇಲೆ ಈ ಪ್ರಕರಣ ದಿಢೀರಂತೆ ಬೆಳವಣಿಗೆ ಕಾಣ್ತಾ ಇದೆ. ಬಂಧನ ಏನಾದರೂ ಆಗ್ಬಿಡ್ತಾ ಯಡಿಯೂರಪ್ಪ ಅವ್ರದ್ದು ಈ ವಿಚಾರದಲ್ಲಿ ಕುತೂಹಲ ಇದೆ.